ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ ನಾನು ಶಶಿಧರ್ ಭಟ್. ಸೊ ಕಳೆದ ಒಂದು ವಾರದಿಂದ ನನಗೆ ರಾಜಕಾರಣಿಗಳು ನಾ ಕಂಡಂತೆ ಈ ಕಾರ್ಯಕ್ರಮವನ್ನು ಮಾಡೋದು ಸಾಧ್ಯ ಆಗಿಲ್ಲ ಬಿಕಾಸ್ ಆಫ್ ಸಮ್ ಅದರ್ ವರ್ಕ್. ಆದರೆ ನನಗೆ ಮಾಡಲೇಬೇಕು ಅಂತ ಅನಿಸಿದ್ದು ಯಾಕೆ ಅನ್ನೋದನ್ನು ಹೇಳಿ ಇವತ್ತಿನ ವಿಚಾರ ಮಾತಾಡ್ತೀನಿ. ನಾನು ಚಂದ್ರ ಲೇಔಟ್ನ ಅಲ್ಲಿ ದಟ್ ದೇವಿ ಉಪಹಾರ ಅಂತ ಒಂದು ಹೋಗಲಿದೆ. ಯೂಶ್ವಲಿ ಚಂದ್ರ ಲೇಔಟ್ ಅನ್ನೋದು ಇದೆಯಲ್ಲ, ಅದೊಂಥರ UPSC ಪರೀಕ್ಷಾರ್ಥಿಗಳ ಸೆಂಟರ್. ಅದು ಒಂದು ಶೈಕ್ಷಣಿಕ ಕೇಂದ್ರದ ಹಾಗೆ ಚಂದ್ರ ಲೇಔಟ್ ಬೆಳೆದಿದೆ. ನಾನಲ್ಲಿ ಕುಳಿತಾಗ ಒಂದಿಷ್ಟು ಜನ ಹುಡುಗರು ಮೊನ್ನೆ ಬಂದರು, UPSC ಹುಡುಗರು ಬಂದವರು ಅಂದರು, ಸರ್ ನಿಮ್ಮ ರಾಜಕಾರಣಿಗಳನ್ನು ನಾ ಕಂಡಂತೆ ಒಂಥರ ಹಿಸ್ಟ್ರಿಯನ್ನು ತಿಳಿದುಕೊಳ್ಳೋದಕ್ಕೆ, ರಾಜಕೀಯದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ನಮ್ಗೆ ತುಂಬ ಅನುಕೂಲ ಆಗ್ತಾ ಇದೆ, ನಾವು ತಪ್ಪದೆ ನೋಡ್ತೀವಿ, ಆದರೆ ಯಾಕೆ ಸರ್ ನೀವು ಮಾಡೇ ಇಲ್ಲ ಅಂತ ಅಂದರು. ನನಗೆ ಖುಷಿಯಾದದ್ದು ಯಾಕೆ ಗೊತ್ತಾ, UPSC ಹುಡುಗರುಗಳು ರಾಜಕೀಯದ ಇತಿಹಾಸವನ್ನು ತಿಳಿದುಕೊಳ್ಳುವುದಕ್ಕೆ ನನ್ನ ವಿಶ್ಲೇಷಣೆಗಳು, ನನ್ನ ಈ ಮಾತುಗಳು ಅವರಿಗೆ ಸಹಾಯ ಆಗುತ್ತೆ ಅಂತ ಆದರೆ ಅದಕ್ಕಿಂತ ಸಂತೋಷ ಇನ್ಯಾವುದೈತಿ ಹೇಳಿ. ಸೊ ನಾನೊಂದು ಕಡೆ ಟೆನಿಕಾಸ್ಟ್ ಅಪ್ಪ, ನಾನು ಈ ರಾಜಕಾರಣಿಗಳು ನಾ ಕಂಡಂತೆ ಮಾಡಲೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದೆ. ಎಸ್, ಇವತ್ತು ನಾನು ಮಾತನಾಡ್ತಾ ಇರುವಂಥವರು ರಾಜಕಾರಣಿ. ಅವರು ಸುಮಾರು 80ರ ದಶಕದಿಂದ ನಾನು ಅವ್ರು ನೋಡ್ತಾ ಇದ್ದೆ. ಇವತ್ತು ಅವರು ನಮ್ಮ ನಡುವೆ ಇಲ್ಲ. ಆದರೆ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಅವರು ಮೂಡಿಸಿರುವ ಹೆಜ್ಜೆ ಗುರುತುಗಳು, ಎಸ್ಪೆಷಲಿ ಭಾರತೀಯ ಜನತಾ ಪಕ್ಷದ ರಾಜಕಾರಣದಲ್ಲಿ ಅದನ್ನು ಬೆಳೆಸುವುದರಲ್ಲಿ ಅವರೊಬ್ಬ ಮಹತ್ವದ ವ್ಯಕ್ತಿಯಾಗಿದ್ದರು ಅಂತ. ಅವರು ಅನಂತ್ ಕುಮಾರ್ ನನಗೆ ಬಹಳ ಹಿಂದಿನಿಂದ ಗೊತ್ತು. ಅವರು ರಾಜಕೀಯವಾಗಿ ಪ್ರವರ್ಧಮಾನಕ್ಕೆ ಬರೋದಕ್ಕಿಂತ ಬದಲು ಅವರು ಹುಬ್ಬಳ್ಳಿಯವರು, ಬೆಂಗಳೂರಿಗೆ ಬಂದ ಕಾಲದಿಂದ ನಾನು ಬಲ್ಲೆ. ಆದರೆ ಅವರು ಬೆಳೆದ ರೀತಿ ಮತ್ತು BJPಯನ್ನು ಬೆಳೆಸಿದ ರೀತಿ ಅದು ಕರ್ನಾಟಕದ ರಾಜಕೀಯ ಇತಿಹಾಸದ ದೃಷ್ಟಿಯಿಂದ ಬಹಳ ಮಹತ್ವದ್ದು. BJPಯನ್ನು ಹಾಗೆ ನೋಡಿದರೆ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗೆ ಶಕ್ತಿಯನ್ನು ತುಂಬಿದವರು AK ಸುಬ್ಬಯ್ಯನವರು. ಅವರ ಕಾಲದಲ್ಲಿ ದಟ್ 18 ಸೀಟುಗಳು, ಅಸೆಂಬ್ಲಿ ಸೀಟ್ಗಳು ಬಂದವು. ಸೊ ಅದಾದ ಮೇಲೆ ಹೆಗಡೆ ಸರ್ಕಾರಕ್ಕೆ ಸೇರಿದ್ದು ಅದೆಲ್ಲ ಇನ್ನೊಂದು ಇತಿಹಾಸ. ಆದರೆ ಹೆಗಡೆಯವರ ಸರ್ಕಾರಕ್ಕೆ BJP ಬೆಂಬಲ ಕೂಡ ಇತ್ತು. ಆ ಪಕ್ಷವನ್ನು ದಟ್ ಅಧಿಕಾರಕ್ಕೆ ಬರುವ ಹಂತದವರೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಶ್ರಮಿಸಿದವರಲ್ಲಿ ಅನಂತಕುಮಾರ್ ಅವರು ಒಬ್ಬರು. ಅನಂತಕುಮಾರ್ ಮತ್ತು ಯಡಿಯೂರಪ್ಪರ ಒಂದು ರೀತಿಯಲ್ಲಿ ಅವರು ಜೋಡೆತ್ತುಗಳೇ ಹಾಗೆ ಪಕ್ಷವನ್ನು ಕಟ್ಟಿದ್ದಾರೆ. ಸೊ ಯಡಿಯೂರಪ್ಪ ದೆಹಲಿಗೆ ಹೊರಟಾಗ ಅವರ ಪಕ್ಕದಲ್ಲೇ ಅನಂತಕುಮಾರ್ ಸದಾ ಇರ್ತಿದ್ರು. ಯಾಕೆಂತಂದರೆ ಯಡಿಯೂರಪ್ಪನವರಿಗೆ ಆ ಕಾಲದಲ್ಲಿ ದೆಹಲಿಯ ನಾಯಕರ ಜೊತೆ ಮಾತನಾಡುವುದಕ್ಕೆ ಭಾಷೆ ಬಹುದೊಡ್ಡ ಸಮಸ್ಯೆ ಆಗಿತ್ತು. ಸೊ ಜೊತೆಗೆ ಅನಂತಕುಮಾರ್ಗೆ ಎಲ್ಲ ಭಾಷೆ ಗೊತ್ತು. ಅವರಿಗೆ ಕನ್ನಡ, ಇಂಗ್ಲೀಷು, ಹಿಂದಿ, ಮರಾಠಿ, ಹಿನ್ನೂಸ್ ಎಲ್ಲ ಲ್ಯಾಂಗ್ವೇಜ್ಗಳು ಗೊತ್ತಿತ್ತು. ಆದ್ದರಿಂದ ಇವರಿಗೆ ಅಲ್ಲಿ ಹೈಕಮಾಂಡ್ ಜೊತೆ ಸಂವಹನ ನಡೆಸೋದಕ್ಕೆ ಅನುಕೂಲ ಆಗ್ತಿತ್ತು. ನಾನು ಒಂದ್ಸಲ ಅನಂತಕುಮಾರ್ ಅವರಿಗೆ ಒಂದ್ಸಲ ಜೋಕ್ ಮಾಡಿದ್ದೆ, ಸುಮ್ಮನೆ ಲೈಟ್ರ್ ವೇರ್, ನೀವು ಯಡಿಯೂರಪ್ಪನವ್ರು ಕರೆದುಕೊಂಡು ದೆಹಲಿಗೆ ಹೋಗ್ತೀರಿ, ಅಲ್ಲಿ ನಾಯಕರಿಗೆ ನೀವು ಟ್ರಾನ್ಸ್ಲೇಟ್ ಮಾಡಿ ಕೊಡುವಾಗ ಯಡಿಯೂರಪ್ಪನವ್ರು ಏನು ಹೇಳಿದ್ರು ಅದನ್ನೇ ಮಾತ್ರ ಟ್ರಾನ್ಸ್ಲೇಟ್ ಮಾಡ್ತಿರೋ ಅಥವಾ ನಿಮಗೆ ಬೇಕಾದಂಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಿರೋ ಅಂದೆ. ಅನಂತಕುಮಾರ್ ನಗ್ಬಿಟ್ರು, ಏನ್ರಿ ಇದು. ನಾನು ಹಾಗೆ ಹೇಳೋದಕ್ಕಂದ್ರೆ ಅನಂತಕುಮಾರ್ ಅಂತ ಚಾಲಾಕಿ ಮನುಷ್ಯರಾಗಿದ್ದರು, ರಂಗಿನ ರಾಜಕಾರಣಿ. ಅದರ ಜೊತೆಗೆ ಅದಕ್ಕಿಂತ ಬಹಳ ಮುಖ್ಯ, ಅವರು ಕರ್ನಾಟಕದ ಹಿತಾಸಕ್ತಿಯ ಪ್ರಶ್ನೆ ಬಂದಾಗ ಪಕ್ಷ ಭೇದವನ್ನು ಮರೆತು ಕೆಲಸ ಮಾಡಿದವರು. ಅನಂತಕುಮಾರ್ ಅವರ ನಾಯಕತ್ವದಲ್ಲೇ BJP ಕರ್ನಾಟಕದಲ್ಲಿ 80 ಸ್ಥಾನದವರೆಗೆ ಹೋಗಿತ್ತು. ಅವರಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇತ್ತು. ಅವರ ಆಸೆ ಕೈಗೂಡಲಿಲ್ಲ. ಅದರ ಜೊತೆಗೆ ಅವರಿಗೆ ಹಲವಾರು ಸಮಸ್ಯೆಗಳಿದ್ದವು. ಅಡ್ವಾಣಿ ಅವರಿಗೆ ಹತ್ತಿರವಾಗಿದ್ದರು ಅನಂತಕುಮಾರ್. ಆ ಸಂದರ್ಭದಲ್ಲಿ BJP ಒಂದು ರೀತಿಯಲ್ಲಿ ಮಾತುಗಾರರ ಪಕ್ಷ ಆಗಿತ್ತು. ಅಲ್ಲಿ ಮಾತೇ ಮುಖ್ಯವಾಗಿತ್ತು. ಸೊ ಜಗನ್ನಾಥರಾವ್ ಜೋಶಿ ಅಂತವರು, ಹಲವು RSS ನಾಯಕರುಗಳು, BJP ನಾಯಕರು ಮಾತಿನ ಮೂಲಕ ಮಂಟಪ ಕಟ್ತಿದ್ರು. ಆವಾಗ ಆ ಮಾತಿನ ಪರಂಪರೆ ಇದೆಯಲ್ಲ, ಆ ಪರಂಪರೆಯ ಮೇಲೆ ಬೇರೆ ಬೇರೆ ನಾಯಕರ ಪ್ರಭಾವವೂ ಇತ್ತು. ಎಸ್ಪೆಷಲಿ ವೆಂಕಯ್ಯ ನಾಯ್ಡು ಅವರು ಮಾತನಾಡೋದು, ಈ ಸಿನಿಮಾ ಡೈಲಾಗ್ಗಳು ಹೇಳಿದಾಗೆ ಅನಂತಕುಮಾರ್ ಕೂಡ ಅಂತಹ ಡೈಲಾಗ್ ಹೊಡೆಯುವುದರಲ್ಲಿ ನಿಸ್ಸೀಮರಾಗಿದ್ದರು. ಅದರ ಜೊತೆಗೆ ಪಕ್ಷ ಭೇದವನ್ನು ಬರೆತು ಎಲ್ಲರ ಜೊತೆ ಹೊಂದಿಕೊಂಡಿದ್ರು. ಅದೇ ಅವರು ರಾಜಕೀಯದಲ್ಲಿ ಹಲವು ಸಂದರ್ಭದಲ್ಲಿ
ಅದು ಮಹತ್ವದ ಪಾತ್ರವನ್ನು ವಹಿಸಿತು. ಅಡ್ವಾಣಿಯವರಿಗೆ ಹತ್ತಿರವಾಗಿದ್ದಂಥ ಅನಂತಕುಮಾರ್ ಮೋದಿಯವರು ಬಂದ ಮೇಲೆ 2014ರಲ್ಲಿ ಸ್ವಲ್ಪ ಕಾಲ ಅನಂತಕುಮಾರ್ ಅವರನ್ನು ದೂರ ಇಟ್ಟಿದ್ದರು ನರೇಂದ್ರ ಮೋದಿಯವರು. ಆದರೆ ಅದನ್ನೆಲ್ಲವನ್ನು ಬದಲಿಸಿದವರು ಅನಂತಕುಮಾರ್ ಅವರ ಚಾಕಚಕ್ಯತೆ ಅಂತ. ಅನಂತಕುಮಾರ್ಗೊಂದು ಚಾಕಚಕ್ಯ ಇತ್ತು. ಸ್ಲೋಲಿ ಮೋದಿಯವರ ಹತ್ತಿರ ಹೋದರು. ಅದು ಹೋದಾಗೆ ಅವರಿಗೆ ಕೊಟ್ಟ ಖಾತೆಯನ್ನು ಕೂಡ ಅವರು ನಿರ್ವಹಿಸಿತು. ಆ್ಯಕ್ಚುಲಿ ಈ ಜನೌಷಧ ಅಂತ ಏನಿದೆ ಅಲ್ಲ, ಆ ಕಾನ್ಸೆಪ್ಟ್ ಮೂಲ ಅನಂತಕುಮಾರ್ ಅವರೇ. ಆದರೆ ಅವ್ರಿಗೆ ಕ್ರೆಡಿಟ್ ಬಂದಿಲ್ಲ. ಈಗೆಲ್ಲ ಅದು ನರೇಂದ್ರ ಮೋದಿಯವ್ರಿಗೆ ಕ್ರೆಡಿಟು, ನರೇಂದ್ರ ಮೋದಿ ಫೋಟೋ ಎಲ್ಲ ಹಾಕಲಾಗ್ತದೆ, ಇನ್ನೊಂದು ಮಾಡಲಾಗ್ತದೆ. ಆ್ಯಕ್ಚುಲಿ ಅನಂತಕುಮಾರ್ ಕನಸೋದ ಬಗ್ಗೆ ಅವರು ಚರ್ಚೆ ಮಾಡಿದರು. ಅದರಂತೆ ಅವರ ಅವರು ರಾಸಾಯನಿಕ ಸಚಿವರಾದಾಗ ಈ ಯೂರಿಯಾ ಏನಿದೆ ಅದರ ಕೊರತೆ ಆಗಿತ್ತು. ಆ ಯೂರಿಯಾ ಕೊರತೆಯನ್ನು ಮಾಡೋದಕ್ಕೆ ಅವರು ಕೈಗೊಂಡ ಕ್ರಮಗಳು. ಸೊ ಈ ವಾಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್, ನೋ ಡೌಟ್ ಅಬೌಟ್. ಅದ್ರ ಜೊತೆ ಆರೋಪಗಳು, ಅವರು ಆರೋಪ ಮುಕ್ತರು, ಭ್ರಷ್ಟರಲ್ಲ ಅಂತ ನಾನು ನಂಬಲ್ಲ. 13,000 ಕೋಟಿದು ಯಾವುದೋ ಒಂದು ಆರೋಪ ಬಂದಿತ್ತು ಅವ್ರ ಮೇಲೆ. ಆದರೆ ಅದು ಬಹಳ ಮಹತ್ವದ ವಿಚಾರ. ಯಾಕಾಗಿಲ್ಲ ಅಂದರೆ ಪ್ರತಿಪಕ್ಷದವರು ಕೂಡ ಇದೊಂದು ದೊಡ್ಡ ವಿಚಾರ ಅನ್ನೋ ಹಾಗೆ ಪ್ರಸ್ತಾಪವನ್ನೇ ಮಾಡಲಿಲ್ಲ, ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ. ಸೊ ಯಾಕೆಂದರೆ ಅದು ಪರ್ಸ್ನಲ್ ರಿಲೇಷನ್ ಅಂತ. ಅನಂತಕುಮಾರ್ ಅಂತಹ ಪರ್ಸ್ನಲ್ ರಿಲೇಷನನ್ನು ಇಟ್ಕೊಂಡಿದ್ರು. ಅದರ ಜೊತೆಗೆ ಯಡಿಯೂರಪ್ಪ ಅವರ ಸಂಬಂಧಗಳು ಕೆಡ್ತಾ ಹೋಯಿತು, ಗೊತ್ತಿದೆ ಅದು. ಯಡಿಯೂರಪ್ಪನವರು ಸಿಟ್ಟಿನ ಕುರಿತು ನನಗೆ ಹಲವು ಸಂದರ್ಭದಲ್ಲಿ ಅನಂತಕುಮಾರ್ ಹೇಳಿದರು. ಒಂದು ಸಲ ಸಿಟ್ಟು ಬಂದು ಅವ್ರ ಕಂಪ್ಯೂಟರ್ನ ಹಾಕಿದ್ದು, ಇನ್ನೊಂದು ಮಾಡಿದೆ ಇಂಥದ್ದು. ಸೊ ನಾನು ಸುವರ್ಣ ನ್ಯೂಸ್ನಲ್ಲಿದ್ದ ಸಂದರ್ಭದ ಒಂದು ನೆನಪಿದೆ ನನಗೆ. ಸೊ ಒಂದು ದಿವಸ ಅನಂತಕುಮಾರ್ ನನಗೆ ಫೋನ್ ಮಾಡಿ ನೋಡೋಣ ಅಂತ ಅಂದರು. ನಾನು ಹೋದೆ ಅವ್ರಿಗೆ ನೋಡೋದಕ್ಕೆ. ಅವ್ರು ಹೇಳಿದ್ರು, ನಿಮ್ಮ ಮೇಲೆ ನಮ್ಮ BJP ನಾಯಕರು ನಿಮ್ಮ ಓನರ್ ರಾಜೀವ್ ಚಂದ್ರಶೇಖರಿಗೆ ಒಂದು ದೂರು ಕೊಟ್ಟಿದ್ದಾರೆ ಅಂತ ಅಂದರು. ಏನು ಸರ್ ದೂರು ಅಂತ ಕೇಳಿದೆ ನಾನು. ನೀವು ವಿಷ, ಇವರ ಪಾಯ್ಸನಸ್ ಅಂತ ಯಾರೋ ನಮ್ಮ ನಾಯಕರು ಹೇಳಿದ್ದಾರಂತೆ. ರಾಜೀವ್ ಚಂದ್ರಶೇಖರ್ ನನ್ನ ಕೇಳಿದ್ರು, ಈಸ್ ಇಟ್ ಶಶಿಧರ್ ಭಟ್ ಇಸ್ ಎ ಪಾಯ್ಸನಸ್ ಅಂತ ಕೇಳಿದ್ರು. ನಾನು ಹೇಳಿದೆ, ಸಂತೋಷ, ನನ್ನ ಪಾಯ್ಸನ್ ಅಂದರೆ ಪಾಯ್ಸನ್ ಅಂತೇಳಿ. ನಾನು BJPಗೆ ಪಾಯ್ಸನ್ನೇ, ಸಂಘ ಪರಿವಾರಕ್ಕೆ ಪಾಯ್ಸನ್ನೇ. ನನ್ನ ನಿಲುಮೇಲೆ ನನಗೆ ವ್ಯತ್ಯಾಸ ಇಲ್ಲ. ಅದ್ರ ವೈಯಕ್ತಿಕ ಸ್ನೇಹ ಬೇರೆ. ಯು ಆರ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಅಂತ ಅಂದೆ. ನಾನು ಅದನ್ನೇ ಹೇಳಿದೆ ರಾಜೀವ್ ಚಂದ್ರಶೇಖರಿಗೆ, ದಟ್ ಅವರ ವಿಷ ಅಲ್ಲ, ಸುಳ್ಳದು, ಯಾರೋ ನಿಮ್ಮ ಹತ್ರ ಹೇಳಿದ್ದಾರೆ. ಈಸ್ ಎ ಕಮಿಟೆಡ್ ಜರ್ನಲಿಸ್ಟ್. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದೆ ನನ್ನ ಜೊತೆಗೆ, ಅವ್ರಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದೆ. ಸೊ ಆದ್ದರಿಂದ ಅವರು ಹಾಗೆ ಕಾಣಬಹುದು ಅಂತ ಹೇಳಿದೆ ಅಂತ ಅಂದರು. ಸೊ ಆದರೆ ರಾಜೀವ್ ಚಂದ್ರಶೇಖರ್ ನನ್ನ ಕೇಳಿಲ್ಲ, ನೀವು ಪಾಯ್ಸನಸ್ ಹಾಗೆ ಹೀಗೆ, ಅವ್ರು ನನ್ನನ್ನು ಕೇಳೇ ಇಲ್ಲ. ಆದರೆ ಈ ವಿಚಾರವನ್ನು ಅನಂತಕುಮಾರ್ ನನಗೆ ಹೇಳಿದ್ರು. ಅವರು ನನ್ನ ರಿಲೇಷನ್ ಆಗಿತ್ತು ಅಂತ. ಅಂಥ ಒಂದು ಪರ್ಸ್ನಲ್ ರಿಲೇಷನನ್ನು ಅವರು ಮೇಂಟೈನ್ ಮಾಡ್ತಾ ಇದ್ದವರು ಅನಂತಕುಮಾರ್ ಅವರು. ಸೊ ಕರ್ನಾಟಕದಲ್ಲಿ BJP ಕೊಟ್ಟು ಹಲವಾರು ನಾಯಕರುಗಳನ್ನು, ಅಂದರೆ BJPಯ ಬೇಸ್ ಇದೆ ನೋಡಿ, ಆ ಬೇಸನ್ನು ವಿಸ್ತರಿಸಿದವರು ಅವರು ಒಬ್ಬರು. ಯಡಿಯೂರಪ್ಪ ರೈತರನ್ನ ಕರ್ಕೊಬಂದರು, ಇನ್ನೊಂದು ಮಾಡಿದ್ರು. ಆ ಬೇಸ್ ಅವರು ಒಂದು ಹಂತದಲ್ಲಿ ವಿಸ್ತರಿಸಿದರೆ, ಜನತಾ ಪರಿವಾರದಲ್ಲಿ ಇದ್ದಂಥ ಹಲವು ನಾಯಕರುಗಳು, ರಾಮಕೃಷ್ಣ ಹೆಗಡೆ ಅವರ ಜೊತೆಗಿದ್ದಂಥ ಹಲವು ನಾಯಕರು, ಅವ್ರನ್ನ ಅನಂತಕುಮಾರ್ ಎಸ್ಪೆಷಲಿ ರಮೇಶ್ ಜಿಗಜಿಣಗಿ ಅಂತವರು, ಅವರನ್ನು ಕರೆದುಕೊಂಡು ಬಂದವರು ಅನಂತಕುಮಾರ್. ಹಾಗೆ ಪಕ್ಷವನ್ನು ದಟ್ ಅದು ಕೇವಲ ಸಂಘ ಪರಿವಾರದ ಇನ್ಯಾವುದೋ ಪಕ್ಷವನ್ನು ಅದು ಅಲ್ಲ ಅನ್ನುವುದಕ್ಕೆ ನಿರೂಪಿಸುವುದಕ್ಕೆ ಈಸ್ ಟ್ರೈಡ್ ಈಸ್ ಬೆಸ್ಟ್. ಆದರೆ ಅವರಿಗಾದ ಸಮಸ್ಯೆ ಅಂದರೆ ಯಡಿಯೂರಪ್ಪನವರ ಜೊತೆ ಸಂಬಂಧ ಕೆಡುವುದರಿಂದಾಗಿ BJPಯ ಒಳಗಡೆ ಆ ಕಾಲದಲ್ಲಿ 2 ಪ್ರಬಲ ಗುಂಪುಗಳಾದವು. ಅನಂತಕುಮಾರ್ ಅವ್ರದ್ದು ಒಂದು, ಹಾಗೆಯೇ ಯಡಿಯೂರಪ್ಪನವ್ರದ್ದಾದರೆ. ಇಬ್ಬರ ನಡುವೆ ವ್ಯತ್ಯಾಸ ಏನು ಅಂತಂದರೆ, ಯಡಿಯೂರಪ್ಪನವರು ನಿಜವಾದ ಅರ್ಥದಲ್ಲಿ ಜನನಾಯಕರಾಗಿದ್ದರು. ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದ್ದು ಇನ್ನೊಂದು, ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ. ಆದರೆ ರಾಜ್ಯಾದ್ಯಂತ ಅವರಿಗೆ ಫಾಲೋ ಮಾಡುವುದಕ್ಕೆ ಒಂದು ಜನಸಮುದಾಯ, ಪ್ರಬಲವಾದ ಜನಸಮುದಾಯ ಇತ್ತು. ಲಿಂಗಾಯತರು ಆ ಸಂದರ್ಭದಲ್ಲಿ ಒಂದು ರೀತಿ ನಾಯಕತ್ವದ ವ್ಯಾಕ್ಯೂಮ್ ಇತ್ತು ಅಂತ ಕರ್ನಾಟಕದಲ್ಲಿ. ಕಾಂಗ್ರೆಸ್ನಲ್ಲಿ ವೀರೇಂದ್ರ ಪಾಟೀಲ್ ಆದ ಅವಮಾನ ಇದೆಯಲ್ಲ, ಅದನ್ನು ಲಿಂಗಾಯತರು ಮರೆತಿರಲಿಲ್ಲ. ಸ್ವಲ್ಪ ಕಾಲ ರಾಮಕೃಷ್ಣ ಹೆಗಡೆಯವರು ಲಿಂಗಾಯತರ ನಾಯಕರಂತೆ ಗೋಚರಿಸೋದಕ್ಕೆ ಪ್ರಾರಂಭ ಆಗಿದ್ದರು. ಲಿಂಗಾಯತ ಜನಸಮುದಾಯ ಹೆಗಡೆಯವರಿಗೆ ಬೆಂಬಲ ನೀಡಿತ್ತು. ಸೊ ಅದಾದಮೇಲೆ ಇದ್ದಂಥ ಒಂದು ವ್ಯಾಕ್ಯೂಮ್ ಇದೆ ನೋಡಿ, ಆ ವ್ಯಾಕ್ಯೂಮನ್ನು ತುಂಬಿದವರು ಯಡಿಯೂರಪ್ಪನವರು. ಸೊ ಆ ಕಾರಣಕ್ಕೆ ಯಡಿಯೂರಪ್ಪನಿಗೆ ಒಂದು ಪ್ರಬಲವಾದ ಸಮುದಾಯದ ಬೆಂಬಲ ಇತ್ತು. ಅನಂತಕುಮಾರ್ಗೆ ಅದು ಇರಲಿಲ್ಲ. ಆದರೆ ಅನಂತಕುಮಾರ್ ಅವರು ನಿಜವಾದ ಅರ್ಥದ ಜನನಾಯಕರಲ್ಲ, ಯಡಿಯೂರಪ್ಪ ಜನನಾಯಕರು. ಆದರೆ ಅನಂತಕುಮಾರಲ್ಲಿ ಒಂದು ಚಾಣಾಕ್ಷತನ ಇತ್ತು ಅಂತ. ಅದು ಕ್ರಿಕೆಟ್ನೆಸ್ ಅಂತಕ್ಕೆ ಹೋಗ್ತಿರಲಿಲ್ಲ. ಹಿ ವಾಸ್ ನಾಟ್ ಎ ಕ್ರಿಕೆಟ್ ಪೊಲಿಟಿಷಿಯನ್.
ಅವರು ಯು ಸಿ ದಟ್ ಚಾಣಾಕ್ಷತನ ಇತ್ತು, ಮ್ಯಾನ್ಯೂವರಿಂಗ್ ಇತ್ತು, ಮುಖದ ಮೇಲೆ ಯಾವಾಗಲೂ ಸದಾ ಒಂದು ನಗುವನ್ನು ಅವರು ಇಟ್ಕೊಂಡೇ ಇರ್ತಿದ್ರು. ಮತ್ತು ಅದ್ರ ಜೊತೆಗೆ ಅವರು ಸೈದ್ಧಾಂತಿಕ ಇರಲಿ, ಪ್ರತಿಪಕ್ಷದ ಜನರ ಜೊತೆ ಅವರು ನಡೆಸ್ತಾ ಇರುವಂಥ ಸಂವಹನ ಇತ್ತಲ್ಲ, ದಟ್ ವಾಸ್ ಗ್ರೇಟ್. ಆ ಕಾರಣಕ್ಕೆ ಅವರು ಪಾರ್ಲಿಮೆಂಟ್ರಿ ಮಿನಿಸ್ಟರ್ ಆಗಿ ಕೂಡ ಕೇಂದ್ರದಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡಿದ್ದು. ಆ ಗುಣ ಅವರ ಶಿಷ್ಯರಲ್ಲಿಲ್ಲ. ಆ್ಯಕ್ಚುಲಿ ಈಗ ಪ್ರಹ್ಲಾದ್ ಜೋಶಿಯವರು ಒಂದು ರೀತಿಯಲ್ಲಿ ಅನಂತಕುಮಾರ್ ಶಿಷ್ಯರು ಭಾಳ ಜನ ಇದ್ದಾರೆ, ಅವರು ಆದರೆ ಅವರಲ್ಲಿ ಆ ಗುಣ ಇಲ್ಲ. ಆದರೆ ನನಗೆ ಅನಿಸೋದೇನು ಗೊತ್ತಾ, ಬಿ ಜೆ ಪಿ ಅನಂತಕುಮಾರ್ ಅವರಿಗೆ ನೀಡಬೇಕಾದ ಮನ್ನಣೆಯನ್ನು ನೀಡ್ತಾ ಇಲ್ವಾ ಅನ್ನುವ ಪ್ರಶ್ನೆ ನನಗೆ ಕಾಡ್ತಾ ಇದೆ. ಯಾಕೆಂದರೆ ಅವರ ಶ್ರೀಮತಿಯವರು ತೆಗೆದುಕೊಳ್ಳಿ, ತೇಜಸ್ವಿನಿ ಅನಂತಕುಮಾರ್ ಅವರು ಮಕ್ಕಳಿಗೆ ಊಟ ಕೊಡುವಂಥ ಬೃಹತ್ ಯೋಜನೆ ಅದು ಇದನ್ನು ಮಾಡಿದ್ರೆ ಅವ್ರನ್ನ ಒಂದು ರೀತಿಯಲ್ಲಿ ರಿಹ್ಯಾಬಿಲಿಟೇಟ್ ಮಾಡೇ ಇಲ್ಲ ಬಿ ಜೆ ಪಿ. ಅವ್ರಿಗೆ ಬೆಂಗಳೂರು ಸೌತಿಗೆ ಅವ್ರಿಗೇನಾದರೂ ಟಿಕೆಟ್ ಕೊಟ್ಟಿದ್ದರೆ ಈ ಸೂರ್ಯ ಗೀರಿಯ ಚಂದ್ರಗಿಂತ ಬೆಟರ್ ಆಗಿದ್ದು. ಯಾಕಂದರೆ ಒಂದು ಸರ್ವಿಸ್ ಓರಿಯೆಂಟೆಡ್ ಮನಸ್ಸಿರುವ ಹೆಣ್ಮಗಳು ಅವಳು. ಇವರು ಈ ಸೂರ್ಯ ಎಲ್ಲೆಲ್ಲಿ ಹೇಗೆ ಏನೇನು ಮಾಡ್ತಾರೆ ಗೊತ್ತಿದೆ. ತೇಜಸ್ವಿ ಸೂರ್ಯ ಅವ್ರಿಗೆ ಮ್ಯಾಚ್ಯೂರಿಟಿ ಅನ್ನೋದು ಭಾಳ ಕಡಿಮೆ. ಈಸ್ ನಾಟ್ ಎ ಮ್ಯಾಚ್ಯೂರ್ ಪೊಲಿಟಿಷಿಯನ್, ಈಸ್ ಜಸ್ಟ್ ಲೈಕ್ ಸರಿಯ ತಪ್ಪು ಏನೋ ಮಾತನಾಡ್ತಾರೆ. ಅವರು ಗೊತ್ತಲ್ಲ ನಿಮಗೆ, ಅಮೇರಿಕಕ್ಕೆ ಹೋದಾಗ ಟ್ರಂಪ್ ಮೀಟ್ ಮಾಡೋಕ್ಕೆ ಹೋಗಿ ತರಲೆಗಳನ್ನ ಮಾಡಿ ಇಂಥ ತರಲೆ ಮನುಷ್ಯ. ಆದರೆ ಬೆಂಗಳೂರು ಸೌತ್ ಜನರಿಗೆ ತೇಜಸ್ವಿನಿ ಅನಂತಕುಮಾರ್ ಆಗಿದ್ದರೆ ಇನ್ನೊಂದಿಷ್ಟು ಯು ಸಿ ದಟ್ ಅವರು ಗೌರವಾನ್ವಿತವಾಗಿರ್ತಿದ್ರು. ಆದರೆ ಬಿ ಜೆ ಪಿಗೆ ಅಂಥವ್ರು ಬೇಕಾಗಿರಲಿಲ್ಲ. ಆದ್ದರಿಂದ ಅನಂತಕುಮಾರ್ ಅವರ ನೆನಪು ಬಿ ಜೆ ಪಿಗೆ ಇದ್ದಂತೆ ಕಾಣಲ್ಲ. ಸೊ ರಾಜಕಾರಣ ಬದುಕು ಅಂದರೆ ಹಾಗೆ ನೋಡಿ. ಸೊ ರಾಮಕೃಷ್ಣ ಹೆಗಡೆಯವರ ನೆನಪು ಜನತಾ ಪರಿವಾರಕ್ಕೂ ಇಲ್ಲ, ಯಾರಿಗೂ ಇಲ್ಲ. ವೀರೇಂದ್ರ ಪಾಟೀಲ್ರನ್ನ ಯಾರು ನೆನಪು ಮಾಡ್ಕೋತಾರೋ ಇಲ್ಲೋ ಗೊತ್ತಿಲ್ಲ. ದೇವರಾಜ್ ಅರಸು ಅವರ ಕ್ರಾಂತಿಕಾರಿಯಾದಂಥ ಕೆಲಸಗಳು ಇಲ್ಲಿ ನೆನಪು ಮಾಡಿಕೊಳ್ಳುವವರೇ ಇಲ್ಲ. ಹೀಗೆ ಹಲವು ನಾಯಕರುಗಳ ಪಟ್ಟಿಯನ್ನು ಮಾಡ್ಬೋದು. ಆದರೆ ನಾನು ಅನಂತಕುಮಾರ್ ಮಾತಾಡೋಕ್ಕೆ ಇನ್ನೊಂದಿದೆ. ಕರ್ನಾಟಕದ ಹಿತಾಸಕ್ತಿ ಬಂದಂಥ ಸಂದರ್ಭದಲ್ಲಿ ಅವರು ಎಲ್ಲ ಪಕ್ಷದ ನಾಯಕರನ್ನ ಕರೆದುಕೊಂಡು ದೆಹಲಿಯಲ್ಲಿ ಅಲ್ಲಿಯ ಪ್ರೈಮ್ ಮಿನಿಸ್ಟರ್ನ ಮತ್ತೊಬ್ಬರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದರು. ಅವ್ರಿಗೆ ಭಯ ಇರಲಿಲ್ಲ. ಆದರೆ ಇವತ್ತು ನೋಡಿ, ಕರ್ನಾಟಕದಿಂದ ಹೋದ ಯಾವುದೇ ಎಂ ಪಿಗೆ ಪ್ರಧಾನಿ ಮಂತ್ರಿ ಆಗಲಿ ಗೃಹ ಸಚಿವರಾಗಲಿ ಅದರಲ್ಲಿ ನಿಂತುಕೊಳ್ಳುವ ಶಕ್ತಿಯೇ ಇಲ್ಲ. ಸೊ ಬಿ ಜೆ ಪಿಯ ಬಹಳಷ್ಟು ಸಂಸತ್ ಸದಸ್ಯರಿಗೆ ಸೊಂಟ ಬಿದ್ದೋದಾಗ ಕಾಣ್ತಾ ಇದೆ. ಅನಂತಕುಮಾರ್ ಹಾಗಾಗಿರಲಿಲ್ಲ. ಅವರಿಗೆ ಪ್ರಧಾನಿಯನ್ನಾಗಲಿ ಎಲ್ಲ ಕೇಂದ್ರ ಸಚಿವರನ್ನಾಗಲಿ ಎದುರಿಸುವಂಥ ಒಂದು ಶಕ್ತಿ ಅವರಿಗೆ ಇತ್ತು. ಮಾತನಾಡುವ ಚಾಕಚಕ್ಯತೆ ಇತ್ತು, ಭಾಷಾ ಪ್ರೌಢಿಮೆ ಇತ್ತು, ಹಾಗೆಯೇ ರಾಜಕಾರಣವನ್ನು ತಿಳಿದುಕೊಳ್ಳುವ ಮನಸ್ಥಿತಿ ಇತ್ತು. ಅದರ ಜೊತೆಗೆ ಅವರು ಒಂಥರ ಈ ರಾಜಕಾರಣ ಒಂದು ಆಟ ಅಂತಾರೆ ನೋಡಿ, ಪ್ಲೇ ಅಂತಾರೆ. ಆ ಆಟ ಆಡುವುದು ಕೂಡ ಅವರಿಗೆ ಗೊತ್ತಿತ್ತು. ಆದ್ದರಿಂದ ಅನಂತಕುಮಾರ್ ಒಂದು ವ್ಯಾಕ್ಯೂಮನ್ನು ಅವ್ರು ಹೋದಾಗ ಕ್ರಿಯೇಟ್ ಆಗಿದೆ ಅಂತ ನನಗೆ ಅನಿಸ್ತು. ಬಿ ಜೆ ಪಿಗೆ ಬೇಕಾಗಿತ್ತು. ಬಿ ಜೆ ಪಿಗೆ ಅನಂತಕುಮಾರ್ ಅಂತ ಇನ್ನೊಬ್ಬರು ನಾಯಕರು ಬೇಕಾಗಿತ್ತು. ಅದಿದ್ದರೆ ಬಿ ಜೆ ಪಿ ಈ ದುಸ್ಥಿತಿಗೆ ಹೋಗ್ತಾ ಇರಲಿಲ್ಲ. ಅವರು ಕೇಂದ್ರ ನಾಯಕರ ಜೊತೆ ಮಾತನಾಡಬಲ್ಲವರಾಗಿದ್ದರು. ಇಲ್ಲಿ ಯು ಸಿ ದಟ್ ಆರ್ ಎಸ್ ಎಸ್ ಬಿ ಜೆ ಪಿ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಈಕೇನು ಒಂಥರ ಈ ಇದನ್ನಂತಾರೆ ನೋಡಿ, ಇದ್ರ ಮೇಲೆ ನಡಿಗೆ, ತಂತಿ ಮೇಲೆ ನಡಿಗೆ ಅಂತಾರಲ್ಲ, ಹಾಗೆ ಮಾಡಬಲ್ಲವರಾಗಿದ್ದರು. ಅದರ ಜೊತೆಗೆ ರಾಜಕಾರಣ ಅಂದರು ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದೀವಿ, ನಾವು ವಿರೋಧಿಗಳು, ನಾವು ಜಗಳ ಮಾಡಬೇಕು, ಹೊರಗೆ ಮಾತನಾಡಬಾರ್ದು, ಅದು ಯಾವುದು ಇಲ್ಲದಂಥ ವ್ಯಕ್ತಿ ಸದಾ ಒಂದು ನಗು ಇರ್ತಿತ್ತು. ಆದರೆ ಆ ನಗು ಕೊನೆಗೆ ಉಳಿಲಿಲ್ಲ. ಕ್ಯಾನ್ಸರ್ ಅನ್ನೋದಿದೆಯಲ್ಲ, ಆ ದೇಹವನ್ನು ನುಂಗ್ತಾ ಹೋಗ್ಬಿಡ್ತು. ಸೊ ಅವರು ಎಚ್ಚೆತ್ತುಕೊಳ್ಳುವ ಮೊದಲೇ ಇಹಲೋಕವನ್ನು ತ್ಯಜಿಸಿದರು. ತಮ್ಮ ನೆನಪುಗಳನ್ನು ಎಲ್ಲವನ್ನು ಅವರು ಬಿಟ್ಟು ಹೋದರು. ಇದು ಇವತ್ತಿನ ರಾಜಕಾರಣಿಗಳು ನಾ ಕಂಡಂತೆ. ಇನ್ನೊಂದು ವಿಷಯದೊಂದಿಗೆ ಇನ್ನೊಬ್ಬ ನಾಯಕರ ಕುರಿತು ನಾನು ಮಾತನಾಡ್ತೀನಿ. ಅಲ್ಲಿವರೆಗೆ ಬಾಯ್.